ಸಾಧನಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮನೆಗೆ ಹೋಗಿರ್ತೀನಿ, ನೀನು ಆಮೇಲೆ ಬಾ. ಸರಿ, ಬಾಯ್ ಬಾಯ್. ಇಷ್ಟೆಲ್ಲ ಪ್ರೂಫ್ ಇದ್ರು ಇಷ್ಟು ಈಸಿಯಾಗಿ ತಪ್ಪಿಸ್ಕೊತಿದ್ದಾಳಲ್ಲ ಇವಳು. ಕೇಳಿಸ್ಕೊಂಡಿ ಅರ್ಚನಾ ಅವ್ರ ಮಾತನ್ನ? ನಾವ್ ಹೇಳಿದ ಮಾತನ್ನ ನಮ್ಗೆ ಟಾಂಗು, ಟಿಟ್ ಫಾರ್ ಟ್ಯಾಟ್. ಮಾತಾಡ್ಲಿ ಬಿಡಿ ಅಕ್ಕ. ಅದೇನೋ ಹೇಳ್ತಾರಲ್ಲ, ಕುರಿ ಕೊಬ್ದಷ್ಟು ಕುರ್ಬಂಗೆ ಲಾಭ ಅಂತೆ. ನೀನು ನಮ್ ಶಾಂತಿ ಮಾತಾರ ಸಮಾಧಾನವಾಗಿ ಟೆನ್ಷನ್ ತಗೊಳ್ದೆ ಕೂತಿದ್ಯಾ? ಮತ್ತೇನಕ್ಕ ಮಾಡ್ಲಿ? ಶಾಂತಿ ಸತ್ ಹೋದ್ಲು, ನಿಮ್ ಶಾಂತಿಮಾ ಸತ್ತೆ, ಈ ಅರ್ಚನಾ ಹುಟ್ಟಿರೋದು. ಒಂದೇ ರೂಪ, ಆದ್ರೆ ಗುಣ ಬೇರೆ. ಅರ್ಚನಾ, ಏನ್ ಮಾತಾಡ್ತಿದ್ಯಮ್ಮ ನೀನು? ಏನಿಲ್ಲ ಅಕ್ಕ, ಭಗವಂತ ಪ್ರತಿಯೊಂದು ಘಟನೆಯಿಂದೇನೋ ಏನಾದ್ರೂ ಒಂದು ಬಲವಾದ ಕಾರಣ ಇಟ್ಟಿರ್ತಾನಲ್ವಾ? ಒಬ್ರು ಬದುಕಲ್ಲಿ ಯಾರಾದ್ರೂ ಆಕಸ್ಮಿಕವಾಗಿ ಬರ್ತಾರೆ ಅಂದ್ರೆ ಅದ್ರಲ್ಲಿ ಏನೋ ಉದ್ದೇಶ ಇರುತ್ತೆ. ಇದು ನನ್ನ ಭಾವನೆ. ಯಾರೇ ಆಗ್ಲಿ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಒಂದು ಅವ್ರು ತಪ್ಪು ಮಾಡಿದ್ದಾರೆ, ಇನ್ನೊಂದು ಆ ತಪ್ಪನ್ನ ಹೇಗ್ ಸರಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಸಿರ್ತಾರೆ. ಅದು ಇಲ್ವಾ, ನಾವು ತಪ್ಪೇ ಮಾಡ್ಲಿಲ್ಲ, ಹಾಗಾಗಿ ನಾನ್ ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ ಅಂತ ದಿಮಾಕಲ್ ಮಾತಾಡ್ತಿರ್ತಾರೆ. ಹೌದು ಅರ್ಚನಾ, ಅವಳು ತಪ್ಪು ಮಾಡಿರೋದು 100% ನಿಜ. ಆದ್ರೆ ಅವಳು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವಳಿಲ್ಲ. ಯಾಕೆ ಗೊತ್ತಾ? ಎಲ್ರ ಮುಂದೆ ಅವಳನ್ನ ಪ್ರಶ್ನೆ ಮಾಡಿದ್ದು ಸುಶಾಂತ, ಅವಳ ಗಂಡ. ಅದು ಅವಳ ಈಗೋನ ಹರ್ಟ್ ಮಾಡಿದೆ. ಇದು ಕ್ಯಾಪಿಟಲ್ ಎ, ಇದು ಸ್ಮಾಲ್ ಲೆಟರ್ ಎ. ಓ, ಸ್ವಲ್ಪ ಗ್ಯಾಪ್ ಕೊಟ್ ಬರಿ ಆಯ್ತಾ? ಈ ಕಡೆ ಇಲ್ಲಿ. ಕ್ಯಾಪಿಟಲ್ ಬಿ. ಏನದು? ಕ್ಯಾಪಿಟಲ್ ಬಿ. ಎಸ್, ಇದು ಸ್ಮಾಲ್ ಲೆಟರ್. ರಾಘವ್, ಅದಕ್ಕೆ ಕಾಫಿ ಏನಾದ್ರೂ ತಗೊಂಬರ್ಲಾ? ಬೇಡ. ಕಾಫಿ ಮಾಡ್ಕೊಂಡ್ ಬರಲ್ಲ ಅಂತ ಕೇಳ್ತಿದ್ಯಲ್ಲ, ಆಫೀಸಿಂದ ಸುಸ್ತಾಗಿ ಬಂದಿದ್ದಾಳೆ, ಹೋಗ್ ಮಾಡ್ಕೊಂಬಾ. ಬೇಡ, ಕುತ್ಕೋ. ರಾಘವ್ ತಗೋ, ಫುಲ್ಲು ಚಾಕ್ಲೇಟ್ಸ್ ಇದೆ. ಥ್ಯಾಂಕ್ಸ್ ಇರ್ಲಿ. ಏನ್ ಇವ್ನು ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಮಾಡ್ತಿದ್ದಾನೆ? ಹೌದಲ್ವಾ ಅದಕ್ಕೆ? ಇಷ್ಟೊತ್ ತನಕ ಇವನಿಗೆ ಹೋಮ್ವರ್ಕ್ ಮಾಡಿಸ್ತಿದ್ದೆ, ನಾನೇ ಗಮನಿಸ್ಲಿಲ್ಲ. ಅಷ್ಟು ಬೇಗ ನೀವು ಮಿಸ್ಟೇಕ್ನ ಕಂಡು ಹಿಡಿದ್ಬಿಟ್ರಲ್ಲ. ತಪ್ಪನ್ನು ನೋಡಿದ ತಕ್ಷಣನೇ ಸರಿ ಮಾಡಬೇಕು. ಇದು ನನಗೆ ಮೊದಲಿಂದನೂ ಬಂದಿರೋ ಅಭ್ಯಾಸ. ಸರಿ, ಅವಳು ಕಾಫಿ ಬೇಡ ಅನ್ಲೋ, ಹಾಗೆ ಕುತ್ಕೊಂಡ್ಬಿಟ್ಯಾ? ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಮಾಡಿದಾಳೆ, ತಂದ್ಕೊಡು ಅವಳಿಗೆ. ಬೇಡ, ಸುಮ್ಮನೆ ಇರು ಆರಾಮಾಗಿ. ಏನಮ್ಮ, ಏನ್ ಕೇಳಿದ್ರು ಬೇಡ ಅಂತೀಯಲ್ಲ? ಸುಶಾಂತ, ನಿನ್ ಹೆಂಡತಿ ಏನ್ ಕೇಳಿದ್ರು ಬೇಡ ಬೇಡ ಅಂತಿದ್ದಾಳಪ್ಪ. ಸರಿ, ನೀನ್ ಫ್ರೆಶ್ ಅಪ್ ಆಗ್ಬಿಟ್ ಬಾ, ಇಬ್ಬರಿಗೂ ಒಟ್ಟಿಗೆ ತಿಂಡಿ ಕೊಡ್ತೀನಿ. ಬೇಡ ಅತ್ತೆ. ನಿನಗ್ ಬೇಡ್ವಾ, ಅವನಿಗ್ ಬೇಡ್ವಾ? ನನಗೂ ಬೇಡಮ್ಮ. ಅಲ್ಲ ಕಣೋ, ಆಫೀಸಲ್ಲಿ ಕಷ್ಟ ಪಟ್ಕೊಂಡ್ ಬಂದಿದ್ದೀರಾ, ಸಾಯಂಕಾಲ ಏನಾದ್ರೂ ತಿನ್ಬೇಕು ತಾನೇ? ಅತ್ತೆ, ಇನ್ನು ಮುಂದೆ ಒಂದು ಕೆಲಸ ಮಾಡಿ, ಮನೆಗೆ ರೇಷನ್ ತರಿಸ್ತೀರಲ್ಲ, ಅದ್ರಲ್ಲಿ ಬರಿಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ನೇ ಜಾಸ್ತಿ ಬರೀರಿ. ತಲೆ ಚೆನ್ನಾಗಿ ಓಡ್ಲಿ. ಸರಿಯಮ್ಮ, ಅದು ಇದು ತಿನ್ನೋ ಬದಲು ಡ್ರೈ ಫ್ರೂಟ್ಸ್ ತಿಂದ್ರೆ ತುಂಬಾ ಒಳ್ಳೇದು ಹೆಲ್ತ್ಗೆ. ಇನ್ನೊಂದು ವಿಷಯ ಹೇಳದ್ ಮರ್ತ್ಬಿಟ್ಟೆ. ನಾವ್ ಯಾವ್ದೋ ಅಕ್ಕಿ ಹೇಳಿದ್ರೆ ಅವ್ರು ಯಾವ್ದೋ ಅಕ್ಕಿನ ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಫೋನ್ ಮಾಡಿ ಮಾಮೂಲಿ ಅಕ್ಕಿನ ಕಳ್ಸಕ್ ಹೇಳಿ. ಆಯ್ತಮ್ಮ. ಅಲ್ಲ ಮಂತ್ರ, ಆಫೀಸಲ್ಲೂ ಕೆಲ್ಸ ಮಾಡ್ತೀಯಾ, ಮನೆಗ್ ಬಂದ್ಮೇಲೂ ವಿಚಾರಿಸ್ಕೋತ್ಯಾ, ಅದೆಷ್ಟು ತಲೆ ಓಡಿಸ್ತೀಯ ತಾಯಿ ನೀನು. ನಿಜವಾಗ್ಲೂ ನಿನ್ನಂತ ಸೊಸೆ ಪಡೆಯೋಕೆ ನಾವುಗಳು ಪುಣ್ಯ ಮಾಡಿದ್ದು. ಮಂತ್ರ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಆಫೀಸಲ್ಲಿ ಮಾತಾಡಿದ್ ಸಾಲಿಲ್ವಾ? ಈಗ ಮನೇಲೂ ಮಾತಾಡ್ಬೇಕಾ? ಆಫೀಸಲ್ಲಿ ಮಾತಾಡಿದ್ದು ಕ್ಲಿಯರ್ ಆಗಿಲ್ಲ, ಈಗ ಕ್ಲಿಯರ್ ಆಗಿ ಸ್ವಲ್ಪ ಮಾತಾಡ್ಬೇಕು, ಬಾ. ಬರ್ತೀನಿ, ಹೋಗಿ. ಬಾ ಬಾ. ಆಹಾಹಾ,
ನನ್ ಮಗನ್ಗಂತೂ ಬೇರೆ ಕೆಲ್ಸನೇ ಇಲ್ಲ. ಆಫೀಸಲ್ಲೂ ಅದೇ ಕೆಲ್ಸ, ಅದೇ ಮಾತಾಡ್ತಿರ್ತಾನೆ. ಮನೆಗ್ ಬಂದ್ಮೇಲೂ ಅದೇನೆ. ಆಫೀಸ್ನ ಅಲ್ಲೇ ಬಿಟ್ಬಿಟ್ಟು ಇಲ್ಲಿರ್ಬೇಕು ತಾನೆ ಆರಾಮಾಗಿ. ನೋಡಿ ಅತ್ತೆ, ನಿಮ್ ಜೊತೆ ಸ್ವಲ್ಪ ಕೂತ್ಕೊಳ್ಳೋಕ್ಕೂ ಬಿಡಲ್ಲ, ಟಾರ್ಚರ್ ಕೊಡ್ತಾರೆ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಹೋಗಮ್ಮ, ನಿನ್ಮೇಲ್ ಪ್ರೀತಿ ಅವನಿಗೆ, ಅದಕ್ಕೆ ಕರಿತಾ ಇದ್ದಾನೆ. ಹೌದೌದು, ತುಂಬಾ ಪ್ರೀತಿ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಏನು ಎಲ್ರೂ ಸರ್ಕಸ್ ತರ ಆಟ ಆಡಿಸ್ತಾ ಇದೆಯಾ? ಆಫೀಸಲ್ಲಿ ಹತ್ರ ಕೆಲಸ ಮಾಡಿಬಿಟ್ಟು ಎಲ್ರ ಮುಂದೆ ನನ್ನ ತಲೆ ತಗ್ಸೋ ತರ ಮಾಡ್ಬಿಟ್ಟು ಇಲ್ಲಿ ಬಂದು ಏನು ನಡೆದೇ ಇಲ್ಲ ಅನ್ನೋ ತರ ಕೂತಿದ್ಯಾ? ಆ ಥರ ಇರೋದಕ್ಕೆ ಹ್ಯಾಕ್ ಸಾಧ್ಯ ನಿಂಗೆ? ಕಮಿಷನ್ ಯಾಕೆ ತಗೊಂಡೆ? ನಾಚಿಕೆ ಆಗಲ್ವಾ ನಿಂಗೆ ಕಮಿಷನ್ ತಗೊಳ್ಳೋದಕ್ಕೆ? ಏನಿದು? ಇಷ್ಟೋ ತನಕ ಒಂದೇ ಉಸಿರಲ್ಲಿ ಮಾತಾಡ್ತಿದ್ರಲ್ವಾ, ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದ್ರಲ್ಲಿದೆ. ಎಲ್ಲ ಸಪ್ಲೈಯರ್ಸು ಸ್ವಲ್ಪ ಪರ್ಸೆಂಟೇಜಿಗೆ ಒಪ್ಕೊಂಡು ಬರ್ಕೊಟ್ಟಿರೋ ಚೆಕ್ಸ್. ಕಮಿಷನ್ ತಗೊಳ್ಳೋರು ಯಾರಾದ್ರೂ ಚೆಕ್ನ ತಗೊಳ್ತಾರಾ? ಮಿಸ್ಟರ್ ಸುಶಾಂತ್, ಸರಿ, ಒಂದ್ ವೇಳೆ ಕಮಿಷನ್ ತಗೊಳ್ಳೇಬೇಕಂತಿದ್ರೆ ನಾನು ನನ್ನ ಹೆಸರಲ್ಲೇ ತಗೋತಾ ಇದ್ದೆ. ಅದರಲ್ಲಿ ಯಾವ ಹೆಸರು ಬರ್ದಿಲ್ಲ, ಬ್ಲ್ಯಾಂಕ್ ಚೆಕ್, ಡೇಟ್ ಕೂಡ ಇಲ್ಲ, ಅಮೌಂಟು ಇಲ್ಲ. ಬ್ಲ್ಯಾಂಕ್ ಚೆಕ್ಕೆ? ನೀನ್ ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ. ಏನೇ ಆದ್ರೂ ಇದಕ್ಕೆ ಅರ್ಥ ಕಮಿಷನ್ ತಾನೆ? ಸಾಕ್ ಸುಮ್ನಿರ್ರಿ. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀರಾ? ಯಾವ್ದ್ರಿ ಕಮಿಷನ್ನು? ಯಾವ್ದ್ ಕಮಿಷನ್ನು, ಯಾವ್ದ್ ಕಮಿಷನ್ ಅಲ್ಲ ಅಂತ ಯೋಚನೆ ಮಾಡಷ್ಟು ಬುದ್ಧಿ ಇಲ್ಲ ನಿಮ್ಗೆ? ಯಾರೋ ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಕೇಳ್ಕೊಂಡ್ ಬಂದು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ? ನಂಬಿಕೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಅದ್ ಸರಿ, ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ. ಆದ್ರೆ ಒಂದ್ ವಿಷಯ ಕ್ಲಿಯರ್ ಆಗ್ಬೇಕು ಸುಶಾಂತ್, ನಿಮಗೆ ನನ್ ಮೇಲಿರೋ ಭಾವನೆ ಏನು? ನೀವ್ ನನ್ನನ್ನ ಏನ್ರಿ ಅನ್ಕೊಂಡಿದ್ದೀರಾ? ದುಡ್ಡನ್ ತಗೊಂಡು ಓಡೋಗಳು ಅನ್ಕೊಂಡಿದ್ದೀರಾ? ಅಕ್ಕ, ಸಾರಿ, ಫ್ಯಾಮಿಲಿ ಬಗ್ಗೆ ಏನು ಕೇಳಬಾರ್ದು. ಆದ್ರೂ ಒಂದ್ ಕ್ಯೂರಿಯಾಸಿಟಿ ಮೇಲೆ ಒಂದ್ ವಿಷಯನ ಕೇಳ್ಬೇಕಾಗಿತ್ತು. ಸುಶಾಂತ್ ಅವರು, ಮಂತ್ರ ಅವರು ಮನೇಲಿ ಹೇಗಿರ್ತಾರೆ? ಅಯ್ಯೋ, ಅದೊಂದ್ ದೊಡ್ಡ ಕತೆ ಅರ್ಚನಾ. ಮನೇಲಿ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡೋ ಒಂದು ಟೀಮೇ ಇದೆ. ನಮ್ಮತ್ತೆ, ನನ್ನ ನಾದ್ನಿ. ಇಷ್ಟ ಇಲ್ದೆ ಇದ್ರು ಅವ್ರ ತಾಳಕ್ ತಕ್ಕಂಗ್ ಕುಣಿಯೋ ಸುಶಾಂತ. ಅವಳು ಅನ್ಕೊಂಡಿದ್ನ ಹೇಗಾದ್ರೂ ಮಾಡಿ ಸಾಧಿಸ್ಬಿಡ್ತಾಳೆ. ಅದು ಸೂಸೈಡ್ ಮಾಡೋ ಲೆವೆಲಿಗೆ ಹೋಗಿ ಒಂದ್ಸಲ ಕೈ ಕುಯ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡಿದ್ಲು. ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ಕೈ ಕಟ್ ಮಾಡ್ಕೊಂಡಂಗಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ಕೈ ಕಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಗ್ ಮಾಡ್ಕೊಳ್ತಾರೆ ಅಂತ ನಮಗ್ ಗೊತ್ತು. ಆದ್ರೆ ಮಂತ್ರ ಅವರು ಟೆಕ್ನಿಕಲಿ ತುಂಬಾ ಹುಷಾರ ಕೈ ಕಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬ್ಲಡ್ ಮಾತ್ರ ಹೋಗುತ್ತಷ್ಟೇ, ಪ್ರಾಣಕ್ಕೇನೂ ಅಪಾಯ ಇಲ್ಲ. ಅವರು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ದಾರೆ. ನನ್ನ ಪ್ರಕಾರ ಗಂಡನ ಹೆದರ್ಸಕ್ಕೋಸ್ಕರ ಆ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಒಂಥರ ಯೂನಿಕ್ ಕ್ಯಾರೆಕ್ಟರ್ ಅಲ್ವಾ? ಸುಶಾಂತ್ನ ಪೂರ್ತಿ ಕೈಗೊಂಬೆ ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಒಂದೊಂದ್ಸಲ ಪಾಪ ಸುಶಾಂತ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದ್ರೆ ಇನ್ನೊಂದ್ಸಲ ಅವನಿಗೆ ಹಾಗೆ ಆಗ್ಬೇಕು ಅಂತ ನಾನು ರತ್ನಮ್ಮ ಎಷ್ಟೊಂದ್ಸಲ ಅನ್ಕೊಂಡಿದೀವಿ. ನನಗೇನ್ ಅನ್ಸುತ್ತೆ ಗೊತ್ತಾ ಅಕ್ಕ? ಏನನ್ಸುತ್ತೆ? ಅವಳು ತಿಳಿದೆ ಯಾವ ತಪ್ಪನ್ನು ಮಾಡಿಲ್ಲ. ತಿಳಿದೆ ತಪ್ಪು ಮಾಡೋರು ತಾವು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ಒಂದ್ ದಾರಿ ಹುಡುಕ್ತಾ ಇರ್ತಾರೆ.
ಈಗ ಮಂತ್ರ ಕಂಡು ಹಿಡಿದಿರೋ ದಾರಿ ಯಾವುದು ಅಂತ ನಮಗ್ ಗೊತ್ತಾಗ್ಬೇಕು ಅಷ್ಟೇ. ಕರೆಕ್ಟ್ ಅರ್ಚನಾ, ನೀನ್ ಹೇಳೋ ಮಾತು 100% ಕರೆಕ್ಟ್. ಕಂಡು ಹಿಡಿಯೋಣ ಆ ದಾರಿ ಯಾವುದು ಅಂತ.